ನಮಸ್ಕಾರ, ನೀವ್ ನೋಡ್ತಿದ್ದೀರಾ ಅಶ್ವವೇಗ ನ್ಯೂಸ್. ನಾನು ಚಂದನ. ಈ ಟೈಮ್ ಟ್ರಾವೆಲ್ ಬಗ್ಗೆ ನೀವು ಸಿನಿಮಾಗಳಲ್ಲಿ ನೋಡಿರ್ತೀರಾ, ಹಾಗೆ ಈ ಸೈನ್ಸ್ ಫಿಕ್ಷನ್ ಬುಕ್ಸ್ ಗಳಲ್ಲಿ ಕೇಳಿರ್ತೀರಾ, ಓದಿರ್ತೀರಾ. ಹಾಗೆ ಈ ಟೈಮ್ ಟ್ರಾವೆಲ್ ಬಗ್ಗೆನೆ ಒಂದಷ್ಟು ಸಿನಿಮಾಗಳು ಕೂಡ ಬಂದಿದಾವೆ. ಅದ್ರಲ್ಲೂ ಕೂಡ ಈ ಥ್ರಿಲ್ಲರ್ ಸಿನಿಮಾಗಳನ್ನ, ಈ ಸಬ್ಜೆಕ್ಟ್ ಗಳನ್ನ ನಾವು ನೋಡಿ ಕೇಳಿ ತಿಳ್ಕೊಂಡಿದೀವಿ. ಆದ್ರೆ ನಿಜಕ್ಕೂ ನೀವು ಟೈಮ್ ಟ್ರಾವೆಲ್ ಮಾಡ್ದಂತೆನೆ ಇರುತ್ತೆ ಈ ಜಾಗ ಅನ್ನೋದ್ರ ಬಗ್ಗೆ ಏನಾದ್ರೂ ಗೊತ್ತಿದ್ಯಾ? ಈ ಜಾಗಕ್ಕೆ ಹೋದ್ರೆ 24 ಗಂಟೆ ಹೊರಗಡೆ ಅಂದ್ರೆ ಭೂಮಿ ಮೇಲೆ 2 ವಾರಗಳ ಕಾಲ ಟೈಮ್ ಹಿಡಿಯುತ್ತಂತೆ. ಇದ್ರ ಬಗ್ಗೆ ಏನಾದ್ರೂ ನಿಮ್ಗೆ ನಾಲೆಡ್ಜ್ ಇದ್ಯಾ? ಇಲ್ಲ ಅಂದ್ರೆ ಪೂರ್ತಿ ವಿಡಿಯೋನ ನೋಡಿ. ಎಲ್ರಿಗೂ ಗೊತ್ತಿರೋ ಹಾಗೆ ಮೌಂಟ್ ಎವರೆಸ್ಟ್ ಅನ್ನ ಸಾಕಷ್ಟು ಜನ ಹತ್ತಿ ಇಳಿದಿದ್ದಾರೆ. ಆದ್ರೆ ಒಬ್ಬ ವ್ಯಕ್ತಿ ಕೂಡ ಕೈಲಾಶ ಪರ್ವತವನ್ನ ಹತ್ತೋದಕ್ಕೆ ಸಾಧ್ಯನೇ ಆಗಿಲ್ಲ. ಇವತ್ತಿಗೂ ಕೂಡ ಅಲ್ಲಿ ನಿಮ್ಮ ಎಲ್ಲರ ನೆಚ್ಚಿನ ದೇವರಾಗಿರುವಂತಹ ಈಶ್ವರ ಅಲ್ಲೇ ಕೂತಿರ್ತಾನೆ, ತಪಸ್ ಮಾಡ್ತಿರ್ತಾನೆ ಅನ್ನೋ ಒಂದಷ್ಟು ವಿಚಾರಗಳನ್ನ ನಮ್ಮ ಪುರಾತನ ಕಾಲದಿಂದ ಕೂಡ ನಾವು ಕೇಳ್ಕೊಂಡು ಬರ್ತಾನೆ ಇದೀವಿ. ಆದ್ರೆ ಮೌಂಟ್ ಎವರೆಸ್ಟ್ ಗಿಂತ ಚಿಕ್ಕ ಬೆಟ್ಟ ಆಗಿರುವಂತಹ ಕೈಲಾಸ ಪರ್ವತವನ್ನ ಯಾರಿಂದಲೂ ಕೂಡ ಇಲ್ಲಿವರೆಗೂ ಹತ್ತೋದಿಕ್ಕೆ ಚಾನ್ಸೇ ಆಗ್ಲಿಲ್ಲ. ಆಧುನಿಕ ಕ್ವಾಂಟಮ್ ಫಿಸಿಕ್ಸ್ ಪ್ರಕಾರ ಏನ್ ಹೇಳ್ತಾರೆ ಅಂದ್ರೆ 2015-16ರ ಒಂದು ಸಂಶೋಧನೆ ಪ್ರಕಾರ ಕೈಲಾಸ ಪರ್ವತ ಒಂದು ಪಿರಮಿಡ್ ಗಳಿಂದ ನಿರ್ಮಾಣ ಆಗಿದೆ. ಅಂದ್ರೆ ನಮ್ಮ ಪುರಾತನ ಕಾಲದಿಂದ ಕೂಡ ಪಿರಮಿಡ್ ಗಳ ಏನಿದೆ ಅದ್ರ ಮೇಲೆ ನಿರ್ಮಾಣ ಆಗಿರೋದ್ರಿಂದ ಅಲ್ಲಿ ಎನರ್ಜಿ ಜಾಸ್ತಿ ಇರುತ್ತೆ. ಅಂಡ್ ಆ ಎನರ್ಜಿನ ಮನುಷ್ಯನ್ಗೆ ತಗೊಳೋದಿಕ್ ಆಗೋದಿಲ್ಲ, ಹಾಗಾಗಿ ಅಲ್ಲಿ ಹತ್ತೋದಿಕ್ಕೆ ಆಗೋದಿಲ್ಲ ಅಂತ ಕೂಡ ಕೇಳ್ಪಟ್ಟಿದೀವಿ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂತ ಹೇಳಿದ್ರೆ, ನೀವು ಕೈಲಾಸ ಪರ್ವತ ಅಲ್ಲಿ ಏನಿದೆ ಟೈಮ್ ವಿಸ್ತರಣೆ ಆಗುತ್ತಂತೆ. ಅಂದ್ರೆ ಅಲ್ಲಿ 24 ಗಂಟೆಗಳ ಕಾಲ ನೀವು ಕಳೆದ್ರೆ ಅದು ಭೂಮಿ ಮೇಲೆ ಅಂದ್ರೆ ಹೊರಗಡೆ ಏನಿಲ್ಲ ಅಂದ್ರೂ 2 ವಾರಗಳ ಕಾಲ ಟೈಮ್ ಕಳ್ದಂತೆ. ಅಂಡ್ ಯಾರೆಲ್ಲ ಕೈಲಾಸ ಪರ್ವತ ಹತ್ತಕ್ ಹೋಗ್ತಾರೆ ಅವರು ಅದನ್ನ ಹತ್ತದೇ ವಾಪಸ್ ಬಂದಿರೋಂತ ವಿಚಾರಗಳನ್ನ ಕೂಡ ನಾವು ಕೇಳಿದೀವಿ. ಅಂಡ್ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಅಲ್ಲಿ ತುಂಬಾ ವೇಗವಾಗಿ ನಮ್ಮ ಕೂದಲು ಹಾಗೆ ಉಗುರುಗಳು ಬೆಳೀತಾ ಹೋಗುತ್ತೆ, ನಮಗ್ ವಯಸ್ಸಾಗ್ತಾ ಹೋಗುತ್ತೆ ಅನ್ನೋ ಒಂದು ಸಂಶೋಧನೆಯಲ್ಲಿ ಕೂಡ ಹೊರಗಡೆ ಬಹಿರಂಗ ಆಗಿರುವಂತದ್ದು. ಅಂದ್ರೆ ಸೊ ಹಾಗಾಗಿ ಅಲ್ಲಿ ಏನ್ 24 ಗಂಟೆ ಇರುತ್ತೆ ಅದು 2 ವಾರಗಳ ಕಾಲ ಇರುತ್ತೆ ಅಂತ ಅರ್ಥ. ನಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತಿಗೂ ನಮ್ಮ ಹಿಂದೂ ಧರ್ಮದಲ್ಲಿ, ನಮ್ಮ ಸನಾತನ ಧರ್ಮದಲ್ಲಿ ನಾವು ನಂಬೋದು ಅಂದ್ರೆ ಕೈಲಾಸ ಪರ್ವತದಲ್ಲಿ ಈಶ್ವರ ಇರ್ತಾನೆ, ಅಲ್ಲಿ ತಪಸ್ಸನ್ನ ಮಾಡ್ತಿರ್ತಾನೆ. ಅಂಡ್ ಅದು ಭೂಮಿಗೂ ಹಾಗೂ ಆಕಾಶಕ್ಕೂ ಇರುವಂತಹ ಒಂದು ಸೇತುವೆ ಅನ್ನೋದನ್ನ ನಾವು ನಂಬ್ತಾ ಬಂದಿದ್ದೀವಿ. ಯಾರೆಲ್ಲ ಈಗಾಗ್ಲೇ ಕೈಲಾಸ ಪರ್ವತನ ಹತ್ತೋದಕ್ಕೆ ಟ್ರೈ ಮಾಡಿದ್ದಾರೆ ಅವರು ಕೂಡ ಇದ್ರ ಹತ್ತೋದಿಕ್ಕೆ ಆಗೋದಿಲ್ಲ, ಅಲ್ಲಿ ಏನೋ ಒಂದು ರೀತಿಯಾದಂತಹ ಎನರ್ಜಿಗಳನ್ನ ನಾವು ಅನುಭವಿಸ್ಬೋದು ಅಂತ ಕೂಡ ಹೇಳ್ತಾ ಇದ್ದಾರೆ. ಅಂಡ್ ಈ ಕೈಲಾಸ ಪರ್ವತ ಸೃಷ್ಟಿ ಆಗಿರೋದೇ ಚಿಕ್ಕ ಚಿಕ್ಕ ಪಿರಮಿಡ್ಗಳಿಂದ, 100 ಪಿರಮಿಡ್ಗಳು ಸೇರಿವೆ ಅಲ್ಲಿ ಅಂತ ಕೂಡ ಹೇಳಲಾಗತ್ತೆ. ಮತ್ತಷ್ಟು ಅಪ್ಡೇಟ್ಸ್ ಬೇಕು ಅಂದ್ರೆ ಫಾಲೋ ಮಾಡಿ ಅಶ್ವವೇಗ ನ್ಯೂಸ್.